ಮತ್ತೊಂದು ಕಡೆ ಧರ್ಮಸ್ಥಳದಲ್ಲಿ ಅಸ್ಥಿಪಂಜರಗಳ ಶೋಧ ಕಾರ್ಯ ಇವತ್ತು ಕೂಡ ಮುಂದುವರೆದಿತ್ತು. ಅಂದ್ರೆ ಇವತ್ತಿಗೆ 5ನೇ ದಿನ ಮುಂದುವರೆದಿತ್ತು. ಇವತ್ತು ಈ 6ನೇ ಸ್ಥಳದಲ್ಲಿ ಅಸ್ಥಿಪಂಜರಗಳು ಸಿಕ್ಕ ಬಳಿಕ ಇವತ್ತು 9ನೇ ಸ್ಥಳ. ಬಹಳ ಕುತೂಹಲ ಇತ್ತು. ಇಲ್ಲಿ ಯಾಕಂತಂದ್ರೆ 5-6 ಮೃತದೇಹಗಳನ್ನ ಒಂದೊಂದು ಗುಂಡಿಲ್ ಹಾಕಿದ್ದೀನಿ ಅಂತ ಆ ವ್ಯಕ್ತಿ ಹೇಳಿದ್ರು. ಆದ್ರೆ 9ನೇ ಸ್ಥಳದಲ್ಲಿ SITಗೆ ಏನ್ ಸಿಕ್ತು ಹಾಗಾದ್ರೆ ಇವತ್ತು ಏನೇನು ನಡೆದಿದೆ ಈ ಶೋಧ ಕಾರ್ಯಕ್ಕೆ ಸಂಬಂಧಪಟ್ಟ ಹಾಗಿನ ಡೆವಲಪ್ಮೆಂಟ್ಸ್ ಬನ್ನಿ ರಿಪೋರ್ಟ್ ಅಲ್ಲಿ ನೋಡ್ಕೊಂಬೋಣ. ಆರರಿಂದ 7 ಶವಗಳು ಆ ಒಂದು ಪ್ರದೇಶದಲ್ಲಿ ಇದೆ ಅಂತ ಹೇಳಿ ಆತ ಹೇಳಿದ್ದ. ಈ ಪಾಯಿಂಟ್ ನಂಬರ್ 9ರಲ್ಲಿ ಯಾವುದೇ ರೀತಿಯಾದಂತಹ ಮಾನವನ ಕಳೆಬರ ಸೇರಿದಂತೆ ಯಾವುದೇ ರೀತಿಯಾದ ಮೂಳೆಗಳು ಸಿಕ್ಕಿಲ್ಲ. ಬರಿಗೈಯಲ್ಲಿ ಅಧಿಕಾರಿಗಳು ವಾಪಸ್ ಆಗಿದ್ದಾರೆ. ಹುಡುಕಾಟ ನಡೆಯುತ್ತಿದೆ. ಮಣ್ಣೊಳಗಿನ ಸತ್ಯಕ್ಕಾಗಿ ಶೋಧ ನಡೆಯುತ್ತಿದೆ. ಧರ್ಮಸ್ಥಳ ವ್ಯಾಪ್ತಿಯಲ್ಲಿ 106 ಶವಗಳನ್ನ ಹೂತಿಟ್ಟಿದ್ದಾಗಿ ತಪ್ಪೊಪ್ಪಿಕೊಂಡಿರುವ ಪ್ರಕರಣದಲ್ಲಿ SIT ತನಿಖೆ ಬಿರುಸು ಪಡೆದಿದೆ. ಕಾರ್ಯಾಚರಣೆಯ 5ನೇ ದಿನವಾದ ಇವತ್ತು ನೇತ್ರಾವತಿ ನದಿ ತೀರದಲ್ಲಿ ಗುರುತಿಸಿದ್ದ 2 ಜಾಗಗಳಲ್ಲಿ ಉತ್ಖನನ ನಡೆಯಿತು. 5ನೇ ದಿನ 2 ಜಾಗಗಳಲ್ಲಿ ಶೋಧ ಕಾರ್ಯ. SITಗೆ ಇವತ್ತು ಸಿಗಲಿಲ್ಲ ಯಾವುದೇ ಕಳೆಬರ. ನೇತ್ರಾವತಿ ನದಿ ತೀರದಲ್ಲಿ ನಿನ್ನೆ ತನಕ 8 ಕಡೆ ಶೋಧ ನಡೆಸಿದ್ದ SIT ಟೀಮ್ ಇವತ್ತು 9ನೇ ಜಾಗದಲ್ಲಿ ಉತ್ಖನನ ಮಾಡಿತು. ಹಿಟಾಚಿ ಮೂಲಕ 6 ಅಡಿ ತನಕ ಗುಂಡಿ ತೆಗೆದ್ರು. AC ಸೂಚನೆ ಮೇರೆಗೆ ಅಕ್ಕಪಕ್ಕ 2.5 ಅಡಿ ಹೆಚ್ಚುವರಿಯಾಗಿ ಡಿಗ್ಗಿಂಗ್ ಮಾಡಿದ್ರು. ಆದ್ರೆ ಅಲ್ಲಿ ಏನೊಂದು ಸಿಗ್ಲಿಲ್ಲ. 6ರಿಂದ 7 ಶವಗಳು ಆ ಒಂದು ಪ್ರದೇಶದಲ್ಲಿ ಇದೆ ಅಂತ ಹೇಳಿ ಆತ ಹೇಳಿದ್ದ. ಆದರೆ ಅದನ್ನೆಲ್ಲ ತೆಗೆಯುವಂತ ಸಂದರ್ಭದಲ್ಲಿ ಯಾವುದೇ ರೀತಿ ಕಳೆಬರ ಅಥವಾ ಅಸ್ಥಿಪಂಜರಗಳು ಪತ್ತೆಯಾಗಿಲ್ಲ. ಅಂದ ಹಾಗೆ 9ನೇ ಪಾಯಿಂಟ್ನಲ್ಲಿ 6-7 ಶವಗಳನ್ನ ಹೂತಿಟ್ಟಿದ್ದಾಗಿ ದೂರುದಾರ ಹೇಳಿದ್ದ. ಆದ್ರೆ ಅಲ್ಲಿ ಏನೊಂದು ಸಿಗ್ಲಿಲ್ಲ. ಬಳಿಕ 10ನೇ ಪಾಯಿಂಟ್ನಲ್ಲಿ ಶೋಧ ನಡೆಯಿತು. ಗುಂಡಿ ತೆಗೆಯೋಕೆ ಆರಂಭಿಸಿದ ಕೆಲ ಹೊತ್ತಲ್ಲೇ ಜೋರು ಮಳೆ ಬಂದಿದ್ರಿಂದ ಕಾರ್ಯಾಚರಣೆಗೆ ಕೊಂಚ ಅಡ್ಡಿಯಾಯಿತು. ಮಳೆ ನಡುವೆಯೂ ಶೋಧ ನಡೆಸಿದ್ರು ಅಲ್ಲಿಯೂ ಏನೊಂದು ಸಿಗ್ಲಿಲ್ಲ. ಬಳಿಕ ಈ ದಿನದ ಕಾರ್ಯಾಚರಣೆಯನ್ನ ಸ್ಥಗಿತಗೊಳಿಸಿದ್ರು. ನೀವು ಗಮನಿಸಬಹುದು, ಇಲ್ಲಿ ಈ ರಸ್ತೆ ಬದಿಯ ಪಕ್ಕದಲ್ಲೇ ಪಾಯಿಂಟ್ ನಂಬರ್ 9 ಗುರುತಿಸಲಾಗಿತ್ತು. ಸಾಕ್ಷ್ಯ ದೂರುದಾರನು ಕೂಡ ಈ ಪಾಯಿಂಟ್ ನಂಬರ್ 9ರಲ್ಲಿ ಇಲ್ಲೇ ನಾನು ಶವವನ್ನು ಹೂತು ಹಾಕಿದ್ದೇನೆ ಎನ್ನುವಂತ ಹೇಳಿಕೆಯನ್ನು ನೀಡಿದ್ದ. ಯಾವುದೇ ರೀತಿಯಾದ ಮಾನವನ ಕಳೆಬರ ಸಿಕ್ಕಿಲ್ಲ. ಸದ್ಯ ಮಳೆಯ ಕಾರಣಕ್ಕಾಗಿ ಇವತ್ತಿನ ಕಾರ್ಯಾಚರಣೆಗೆ ಕೊಂಚ ಅಡ್ಡಿಯಾಗಿರ್ತಕ್ಕಂಥದ್ದು. ಪಾಯಿಂಟ್ ನಂಬರ್ 10 ಕೂಡ ಅರ್ಧಕ್ಕೆ ಸ್ಥಗಿತ ಆಗಿರ್ತಕ್ಕಂಥದ್ದು. ಇನ್ನು ನಾಳೆ ಭಾನುವಾರ ಆಗಿರೋದ್ರಿಂದ ಅಧಿಕಾರಿಗಳಿಗೆ ರಜೆ ಇರಲಿದೆ. ಹೀಗಾಗಿ ನಾಳೆ ಯಾವುದೇ ಶೋಧ ನಡೆಯೋದಿಲ್ಲ. ಸೋಮವಾರ ಮತ್ತೆ ಕಾರ್ಯಾಚರಣೆ ನಡೆಯಲಿದೆ. ಈ ನಡುವೆ ಇವತ್ತು SIT ಮುಖ್ಯಸ್ಥ ಪ್ರಣಬ್ ಮೊಹಂತಿ ವಿಧಾನಸೌಧದಲ್ಲಿ ಸರ್ಕಾರದ ಮುಖ್ಯ ಕಾರ್ಯದರ್ಶಿಯವರನ್ನ ಭೇಟಿಯಾಗಿ ಅರ್ಧ ಗಂಟೆ ಚರ್ಚೆ ನಡೆಸಿದ್ರು. ಪ್ರಕರಣದಲ್ಲಿ ದೂರುದಾರನಿಗೆ ಪೊಲೀಸ್ ಅಧಿಕಾರಿ ಮಂಜುನಾಥ್ ಅವರಿಂದ ಬೆದರಿಕೆ ಹಾಕಿರುವ ಆರೋಪ ಕೇಳಿಬಂದಿತ್ತು. ಆದರೆ ಇದೆಲ್ಲ ಸುಳ್ಳು ಅಂತ ಪ್ರಣಬ್ ಮೊಹಂತಿ ಹೇಳಿದ್ದಾರೆ. ನೇತ್ರಾವತಿ ತೀರದಲ್ಲಿ ಶವಗಳಿಗಾಗಿ ನಡೆಯುತ್ತಿರುವ ಶೋಧ ದಿನದಿನಕ್ಕೂ ಚುರುಕುಗೊಂಡಿದೆ. ಪ್ರಕರಣ ಮುಂದೆ ಯಾವ ರೀತಿ ಸಾಗುತ್ತೆ ನೋಡಬೇಕು. ಪೃಥ್ವಿರಾಜ್ ಬೊಮ್ಮನಕೆರೆ, TV9 ಮಂಗಳೂರು.